ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಇವತ್ತಿನ ದಿನ ನಾವು ಕಡಲೆಬೇಳೆ ವಡೆ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ. ಇದನ್ನು ಕಡಲೆಬೇಳೆ ವಡೆ, ಆಂಬೊಡೆ, ಚಟ್ಟೊಡೆ ಅಂತಲೂ ಕರೀತಾರೆ. ನಾವು ಕಡಲೆಬೇಳೆ ವಡೆ ಅಂತ ಹೇಳ್ತೇವೆ. ತುಂಬ ಟೇಸ್ಟಿಯಾಗಿರುತ್ತೆ, ಗರಿ ಗರಿಯಾಗಿರುತ್ತೆ. ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ತಿಂದ್ಕೊಳ್ಳಿ. ಯಾವ ರೀತಿ ಮಾಡೋದನ್ನು ತಿಳಿಸ್ಕೊಡ್ತೇನೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಈ ಸಣ್ಣಗೆ ಹಚ್ಚಿರ್ತಕ್ಕಂಥ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಜೀರಿಗೆ, ಸಬ್ಬಾಕ್ಸಿಗೆ ಸೊಪ್ಪು, ಹಸಿಮೆಣಸಿನಕಾಯಿ, ಉಪ್ಪು ಮತ್ತು ನೆನೆಸಿರ್ತಕ್ಕಂಥ ಕಡಲೆಬೇಳೆ, ಕರಿಯೋದಕ್ಕೆ ಎಣ್ಣೆ. ಒಂದು ಮಿಕ್ಸಿ ಜಾರನ್ನು ತಕ್ಕೊಂಡು ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ತರತರಿಯಾಗಿ ರುಬ್ಕೊಂಡು ನೆನೆಸಿರ್ತಕ್ಕಂಥ ಕಡಲೆಬೇಳೆನ ಹಾಕಿ ರುಬ್ಕೊಳ್ಬೇಕು. ಯಾವುದೇ ಥರ ನೀರನ್ನು ಆ್ಯಡ್ ಮಾಡಬಾರ್ದು. ಇದನ್ನು ತರತರಿಯಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ತಗೊಂಡಿಟ್ಕೊಂಡು ಸಣ್ಣಗೆ ಹಚ್ಚಿರ್ತಕ್ಕಂಥ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪನ್ನು ಹಾಕಿ ಕಲಿಸ್ಕೊಂಡು ಇದನ್ನು ಕಾದಿರ್ತಕ್ಕಂಥ ಒಂದು ಎಣ್ಣೆ ಬಾಣಲಿಗೆ ಎಣ್ಣೆ ಕಾದಕ್ಕಿಟ್ಟಿದ್ದೇನೆ ಒಲೆ ಮೇಲೆ. ಈ ಎಣ್ಣೆ ಕಾದ ನಂತರದಲ್ಲಿ ನಾವು ಒಂದೊಂದೇ ವಡೆನ ಈ ರೀತಿ ತಟ್ಕೊಂಡು ಒಂದೊಂದೇ ಆಗಿ ಎಣ್ಣೆಯಲ್ಲಿ ಬಿಡ್ತಾ ಹೋಗಬೇಕು. ನೋಡಿ, ಎಣ್ಣೆಗೆ ಬಿಡ್ತಾ ಇದ್ದೇನೆ. ಒಂದಾದ ನಂತರ ಒಂದು ಅದನ್ನ ಈ ರೀತಿ ತಟ್ಕೊಂಡು ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಬರಬೇಕು. ಇದು ಯಾವ ರೀತಿ ಅಂದರೆ ಹೊಂಬಣ್ಣ ಬರಬೇಕು, ಕಲರ್ ಚೇಂಜ್ ಆಗಬೇಕು. ಆ ರೀತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗಬೇಕು. ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ, ಹೊಂಬಣ್ಣವಿದೆ. ಈ ರೀತಿ ಕಲರ್ ಚೇಂಜ್ ಆದ ನಂತರ ಜಾಲದಿಂದ ಇದನ್ನು ತಕ್ಕೊಂಡು ಒಂದು ಟಿಶ್ಯೂ ಪೇಪರ್ ಹಾಕೋದು. ನಮ್ಮ ಮನೇಲಿ ಟಿಶ್ಯೂ ಪೇಪರ್ ಇಲ್ಲದ ಕಾರಣ ನಾರ್ಮಲ್ ಪೇಪರ್ ಹಾಕಿ ಅದನ್ನು ತೆಗೆದಿದ್ದೇನೆ. ನೋಡಿ, ಕಡಲೆಬೇಳೆ ಈಗ ವಡೆ ರೆಡಿಯಾಗಿದೆ. ನಿಮಗೆ ಇದೇ ರೀತಿ ಕಡಲೆಬೇಳೆ ವಡೆ ನಿಮ್ಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್.